ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಾಕ್ಯ. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಯೇಸು ಈ ಭೂಮಿಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಲೋಕದಲ್ಲಿ ಹುಟ್ಟಿ ಬಂದ ನಂತರ 30 ವರ್ಷಗಳ ಕಾಲ ತಂದೆ ತಾಯಿಯೊಂದಿಗೆ ಅಧೀನವಾಗಿದ್ದುಕೊಂಡು, ನಂತರ ಸ್ನಾನಿಕನಾದ ಯೋಹಾನನ ಮೂಲಕ ದೀಕ್ಷಾಸ್ನಾನ ಮಾಡಿಸಿಕೊಂಡು, 4ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನಿಂದ ಶೋಧಿಸಲ್ಪಟ್ಟನು. ತನ್ನ ಸೇವೆಯ ಆರಂಭದಲ್ಲಿ ಪವಿತ್ರಾತ್ಮ ಭರಿತನಾಗಿ ಹೋದಂಥ ಸಮಯದಲ್ಲಿ ಸೈತಾನನಿಗೆ ಗೊತ್ತಾಯಿತು, ಈ ಸೇವೆ ಅನೇಕರ ಬಿಡುಗಡೆಗೆ ಕಾರಣ ಆಗುತ್ತೆ, ಅನೇಕರ ಜೀವಿತದಲ್ಲಿ ದೊಡ್ಡ ಅದ್ಭುತಕ್ಕೆ ಕಾರಣ ಆಗುತ್ತೆ ಎಂದು ತಿಳ್ಕೊಂಡು ಯೇಸುವನ್ನು ಶೋಧಿಸಿ, ಯೇಸುವನ್ನು ತಂದೆ ಒಪ್ಪಿಸಿದಂತಹ ಜವಾಬ್ದಾರಿ ಅಥವಾ ಟಾಸ್ಕಿಂದ ಹಿಂದೆ ಎಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡುವುದಕ್ಕಾಗಿ ಸೈತಾನನು ಪ್ರಯತ್ನ ಮಾಡಿ ಅಡವಿಯಲ್ಲಿ ಸೈತಾನನ್ನು ಬಂದು ಯೇಸುವನ್ನು ಶೋಧಿಸ್ತಾ ಇದ್ದಾನೆ, ಪರಿಶೋಧನೆ ಮಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ನಾನು ಕೆಲವು ದಿವಸಗಳ ಹಿಂದೆ ಹೇಳಿದ್ದೀನಿ, ಶೋಧನೆ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಎರಡಕ್ಕೂ ಶೋಧನೆ ಅಂತ ಹೇಳ್ತಾರೆ, ಬಟ್ ಇಂಗ್ಲೀಷಲ್ಲಿ ಟೆಸ್ಟ್ ಆ್ಯಂಡ್ ಟೆಂಪ್ಟೇಷನ್ ಅಂತ. ಟೆಸ್ಟ್ ದೇವರು ಕೊಡ್ತಾರೆ, ಟೆಂಪ್ಟೇಷನ್ ಸೈತಾನ್ ಕೊಡ್ತಾನೆ. ಆಗ ಇಲ್ಲಿ ವಾಕ್ಯ ಹೇಳೋದು, ಸೈತಾನನು ಯೇಸುವನ್ನು ಟೆಂಪ್ಟ್ ಮಾಡ್ತಾ ಇದ್ದಾನೆ. ಏನು? ರೊಟ್ಟಿಯನ್ನು ಮಾಡುವುದಕ್ಕಾಗಿ ಕಲ್ಲು ತಗೊಂಡು ಮಾಡು ಎಂಬುದಾಗಿ ಹೇಳ್ತಾನೆ. ಕಲ್ಲಿಂದ ನೀನು ರೊಟ್ಟಿಯಾಗು ಮಾಡು, ಯಾಕೆಂದರೆ ಉಪವಾಸವಾಗಿದೆ, 40 ಡೇಸ್ ಹಸಿವಾಗ್ತಾ ಇರೋದ್ರೆ. ಅವಾಗ ಟೆಂಪ್ಟ್ ಮಾಡ್ತಾ ಇದ್ದಾನೆ, ಜಂಪ್ ಮಾಡು, ದೇವರು ನನ್ನನ್ನು ಕಾಪಾಡ್ತಾರೆ, ನನ್ನನ್ನು ಆರಾಧನೆ ಮಾಡಿದ್ರೆ ಇದೆಲ್ಲ ನಿನಗೆ ಕೊಡ್ತೀನಿ. ಟೆಂಪ್ಟೇಷನ್, ಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಈ ಎಲ್ಲದಕ್ಕೂ ದೇವರ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟು ಸೈತಾನನ ಶೋಧನೆಯನ್ನು ಗೆಲ್ತಾರೆ. 3 ರೀತಿಯ ಪ್ರಶ್ನೆಗಳನ್ನು, ಕಾರ್ಯಗಳನ್ನು ಸೈತಾನ್ ಹೇಳಿದಾಗ 3ಕ್ಕೂ ದೇವರ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟು ಯೇಸು ಸೈತಾನನ ಶೋಧನೆಯನ್ನು ಜಯಿಸಿದಾಗ, ಸೈತಾನನ ಆ ಒಂದು ಕಾರ್ಯಗಳು ನಡೆಯಲ್ಲ ಅಂತ ಗೊತ್ತಾದಾಗ 13ನೇ ವಾಕ್ಯ ಹೇಳುತ್ತೆ, ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನು. ಅದರ ಅರ್ಥ ಟೋಟಲಾಗಿ ಬಿಟ್ಟು ಹೋಗಲಿಲ್ಲ ಅಂತ ಅರ್ಥ. ಸ್ವಲ್ಪ ಕಾಲ, ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬರ್ತೀನಿ ಅಂತ. ಮತ್ತು ಅದೇ ರೀತಿಯಲ್ಲಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲೂ ಸೈತಾನನು ಅನೇಕ ರೀತಿಯ ಟೆಂಪ್ಟೇಷನನ್ನು ಕೊಡ್ತಾನೆ, ಅನೇಕ ರೀತಿಯ ಶೋಧನೆಗಳನ್ನ ಕೊಡ್ತಾನೆ. ಆ ಶೋಧನೆಗಳನ್ನು ಜಯಿಸುವಾಗ ಸೈತಾನು ಸ್ವಲ್ಪ ಕಾಲ ಸೈಲೆಂಟ್ ಆಗ್ತಾನೆ, ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಇನ್ನೂ ಸ್ವಲ್ಪ ಪವರ್ಫುಲ್ಲಾಗಿ ನಮ್ಮ ಹತ್ರ ಬರ್ತಾನೆ. ಇದು ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೈತಾನು ನಮ್ಮನ್ನು ಬಿಟ್ಟು ಹೋದ, ಶೋಧನೆ ಇಲ್ಲ ಅಂತ ಗೊತ್ತಾದಾಗ, ಸೈತಾನ್ ಶೋಧನೆ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ನಾವು ರಿಲ್ಯಾಕ್ಸ್ ಮೂಡಲ್ಲಿ ಇರಬಾರ್ದು, ಮತ್ತೆ ಬರ್ತಾನೆ ಎಂಬ ಆ ಒಂದು ಯೋಚನೆ ನಮ್ಮಲ್ಲಿರಬೇಕು. ನಾವು ಅಲರ್ಟ್ ಆಗಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಶೋಧನೆಯೊಳಗೆ ಸೇರದೇ ಇರುವುದಕ್ಕಾಗಿ ಏನು ಮಾಡಬೇಕು? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಸೈತಾನನು ಯೇಸು ಸ್ವಾಮಿಯನ್ನು ಸ್ವಲ್ಪ ಕಾಲ ಬಿಟ್ಟು ಹೋದರು, ಆದರೆ ಮುಂದಿನ ದಿನಗಳಲ್ಲಿ ಸೈತಾನು ಬೇರೆ ಅಜೆಂಡಾ ತಗೊಂಡು ಬರ್ತಾನೆ. ನಮಗೆ ಗೊತ್ತು, ಯೇಸು ಸ್ವಾಮಿಯ ಶಿಷ್ಯರ ಮೂಲಕ ಬರ್ತಾನೆ. ಯೇಸು ಸ್ವಾಮಿ ಪೇತ್ರ ಹೇಳ್ತಾನೆ, ಸ್ವಾಮಿ ನೀನು ಸಾಯಬಾರ್ದು ಅಂತ ಹೇಳಿದಾಗ ಸೈತಾನೇ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅನೇಕ ರೀತಿಯ, ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ, ಇವಾಗ ನಾವು ನಿನ್ನನ್ನು ನಂಬ್ತೀವಿ. ಇದೆಲ್ಲ ಸೈತಾನನ ಒಂದು ಶೋಧನೆ ಆಗಿತ್ತು. ಆರಂಭದಲ್ಲಿ ಆ ಶೋಧನೆಯನ್ನು ಯೇಸು ಜಯಿಸಿದಾಗ, ಈ ಸರಿ ಬರ್ತಾ ಇರೋದು ಕಲ್ಲನ್ನು ರೊಟ್ಟಿ ಮಾಡುವಂತಲ್ಲ, ಜಂಪ್ ಮಾಡುವಂತಲ್ಲ, ತನ್ನ ಶಿಷ್ಯರ ಮೂಲಕವೇ ಅಲ್ಲಿ ಬರ್ತಾ ಇದ್ದಾನೆ. ನೀನು ಸಾಯಬಾರ್ದು. ಯಾಕೆಂದರೆ ಯೇಸು ಸ್ವಾಮಿ ಉದ್ದೇಶ ಏನು? ಪ್ರಾಣ ಕೊಡುವುದಕ್ಕಾಗಿ, ಸಾಯುವುದಕ್ಕಾಗಿ ಬಂದಂತಹ ಯೇಸುವನ್ನು ತನ್ನ ಉದ್ದೇಶದಿಂದ ಹಿಂದೆ ಎಳೆಯುವಂತಹ ಪ್ರಯತ್ನವನ್ನು ಸೈತಾನು ಮಾಡ್ತಾ ಇದ್ದಾನೆ. ಥ್ರೂ ಪೇತ್ರ, ತನ್ನ ಶಿಷ್ಯರ ಆಪ್ತ ಶಿಷ್ಯ ಬಳಗದಲ್ಲಿರುವ ಮುಖ್ಯ ವ್ಯಕ್ತಿಯ ಮೂಲಕನೇ ಸೈತಾನ್ ಪ್ರೇರಣೆ ಕೊಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕೆಲವು ಸಂದರ್ಭಗಳಲ್ಲಿ ಸೈತಾನನು ಶೋಧನೆ ಕೊಡೋದು, ಸೈತಾನನು ಅದೇ ರೀತಿಯಲ್ಲಿ ಸೈತಾನನ ಉಗ್ರ ರೂಪದಿಂದ ಬರೋದಿಲ್ಲ. ಒಂದು ವೇಳೆ ನಮಗೆ ಪ್ರೀತಿ ಪಾತ್ರರು, ನಮಗೆ ಬೇಕಾದವರ ಮೂಲಕ ಸೈತಾನನು ನಮ್ಮನ್ನು ಶೋಧನೆ ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ,
ಎಚ್ಚರವಾಗಿರಬೇಕು. ಸೈತಾನನ ತಂತ್ರಗಳನ್ನು ನೀವು ಅರಿಯದವರಲ್ಲವಲ್ಲ ಅಂತ ವಾಕ್ಯ ಹೇಳ್ತದೆ. ಆದ್ದರಿಂದ ಸೈತಾನನ ತಂತ್ರಗಳನ್ನ ತಿಳಿದುಕೊಂಡು ಸೈತಾನನ ಶೋಧನೆಗೆ ಒಳಗಾಗದಂತೆ ಆ ಸೈತಾನನ ಶೋಧನೆಯನ್ನು ಜಯಿಸಿ ನಿಲ್ಲುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಸ್ವಲ್ಪ ಕಾಲ ಬಿಟ್ಟು ಹೋಗ್ತಾನೆ, ಆದರೆ ಮತ್ತೆ ಬರ್ತಾನೆ ಎಂಬ ರೀತಿ ಆ ವಿಷಯ ನಮ್ಮ ಮನಸ್ಸಲ್ಲಿದ್ದುಕೊಂಡು ಅಲರ್ಟ್ ಆಗಿರಬೇಕು. ಮತ್ತೆ ಬರ್ತಾನೆ ಎಂಬ ಭಯದಿಂದಿರುವುದಕ್ಕಾಗಿ ಅಲ್ಲ, ಅಯ್ಯೋ ಮತ್ತೆ ಬಂದುಬಿಡ್ತಾನೆ ಎಂಬ ಯೋಚನೆ ಟೆನ್ಷನಲ್ಲಿರುವುದಕ್ಕಾಗಿ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ನಾವು ಮುಂದೆ ಸಾಗುವುದಾದರೆ ಮತ್ತೆ ಬರುವಂಥ ಶೋಧನೆ ಮಧ್ಯದಲ್ಲಿ ಜಯಶಾಲಿಯಾಗಿ ನಿಲ್ಲುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳೋಣ, ಕರ್ತನೆ ನಾನು ಜಯಶಾಲಿಯಾಗಿ ನಿಲ್ಲಬೇಕು. ಸೈತಾನ ಕೊಡುವಂಥ ಶೋಧನೆಯಲ್ಲಿ ಸೋತು ಹೋಗದೆ ಜಯಶಾಲಿಯಾಗಿ ನಿಲ್ಲುವಂತೆ ದೇವರೇ ಸಹಾಯ ಮಾಡು. ಸ್ವಲ್ಪ ಕಾಲ ಬಿಟ್ಟು ಹೋದಂತಹ ಸೈತಾನು ಮತ್ತೆ ಬಂದು ಶೋಧನೆ ಮಾಡ್ತಾನೆ, ಆದರೆ ಅಲ್ಟಿಮೇಟ್ಲಿ ಯೇಸು ಅದೆಲ್ಲವುಗಳನ್ನ ಜಯಿಸಿ ನಿಲ್ಲುವುದನ್ನು ನೋಡ್ತೇವೆ. ನಮ್ಮಿಂದನೂ ದೇವರು ಬಯಸುವಂಥದ್ದು ಏನಂದರೆ, ನಾನು ಜಯ ಹೊಂದಿರುವ ಹಾಗೆ ನೀವು ಜಯ ಹೊಂದಬೇಕು. ನಾವು ಸಹ ಸೈತಾನ ಶೋಧನೆಯಲ್ಲಿ ಸೋತು ಹೋಗದೆ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಅಪ್ಪ, ಸೈತಾನ ಶೋಧನೆಯಲ್ಲಿ ಬಿದ್ದು ಸೋತು ಹೋಗದೆ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಏರಳವಾಗಿ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುತ್ತಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.